ತ್ರಿವಿಕ್ರಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದಾಗಿರ್ಬೋದು, ಹಿರಿಯ ನಟ ಮುನಿ ಅವ್ರ ಜೊತೆ ಅದನ್ನ ಸಾಕಷ್ಟು ಕಲಾವಿದರಿದ್ದಾರೆ, ಅರಣಿ ಮೇಡಮ್ ಅವರಾಗಿರ್ಬೋದು. ಹೇಗೆ ಅನ್ನಿಸ್ತಿದೆ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ? ನಂಗೆ ಗೊತ್ತೇ ಇರ್ಲಿಲ್ಲ ತ್ರಿವಿಕ್ರಮ್ ಅವರು ಹೀರೋ ಅಂತ. ಅವರು ಹೇಳಿದ್ರು ನಂಗೆ ಇವರು ಹೀರೋ ಅಂತ ಹೇಳ್ದಾಗ ಫಸ್ಟ್ ಶಾಕ್ ಆಯ್ತು. ಅದಾದ್ಮೇಲೆ ಸೆಟ್ಟಿಗೆ ಬಂದ್ಮೇಲೆ ಎಲ್ಲಾರ ಜೊತೆ ಖುಷಿಯಾಗಿ ಎಲ್ಲಾರ ಜೊತೆ ಚೆನ್ನಾಗಿರ್ತಾರೆ. ಎಲ್ಲಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಇನ್ನ ಒಂದು ಏನಂತಂದ್ರೆ, ಪ್ರೋಮೋ ರಿಲೀಸ್ ಆದ ತಕ್ಷಣ ಬಿಗ್ ಬಾಸ್ ಮುಗಿಸಿ ತ್ರಿವಿಕ್ರಮ್ ಅವ್ರು ಬಂದಿದ್ರು ಆಗ್ತಾನೆ. ಸೊ ನಿಮ್ಮಿಬ್ಬರ ಒಂದು ಪ್ರೋಮೋ ರಿಲೀಸ್ ಆದ ತಕ್ಷಣ ಏನಂದ್ರು, ಕೆಲವೊಬ್ರು ಏನಾಗಿತ್ತು ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಭವ್ಯ ಅವರನ್ನ ಹಾಗೇನೆ ತ್ರಿವಿಕ್ರಮ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಜೋಡಿಯಾಗಿ, ಬಿಕಾಸ್ ಅವರು ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿ ಆಟ ಆಡ್ತಿದ್ರಿಂದ. ಸೊ ಇದರಲ್ಲೂ ಕೂಡ ಭವ್ಯ ಅವರೇ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಕೆಲವೊಬ್ರು ಭವ್ಯ ಆಗಿದ್ರೆ ಚೆನ್ನಾಗಿರ್ತಿತ್ತು ಇವ್ರ ಜೋಡಿ ಅಂತಂದ್ರು. ಇನ್ನು ಕೆಲವರು ಇಲ್ಲ, ಹೊಸ ಹುಡುಗಿ ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಕೆಲವರು. ಅಂದ್ರೆ ಪಾಸಿಟಿವ್ ಬಂತು, ನೆಗೆಟಿವ್ ಬಂದಿದೆ. ಸೊ ಆ ಕಮೆಂಟ್ಸ್ ನೆಲ್ಲ ನಿಮ್ ಗಮನಕ್ಕೆ ಏನಾದ್ರು ಬಂದಿತ್ತಾ? ಏನ್ ಹೇಳ್ತೀರಾ ಅಂತ? ಬಂದಿದ್ದು ಕಮೆಂಟ್ಸ್ ಎಲ್ಲ ನಾನು ನೋಡ್ದೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಂಬಾ ಪಾಸಿಟಿವ್ ಬಂದಿತ್ತು, ನೆಗೆಟಿವ್ ಬಂದಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಆಗ ಜನಗಳಿಗೆ ಗೊತ್ತಿರ್ಲಿಲ್ಲ ಪಾತ್ರ ಏನು, ಆ ಮುದ್ದು ಸೊಸೆ ಅನ್ನೋದು ಏನಕ್ಕೆ ಅನ್ನೋದು ಜನಗಳಿಗೆ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ ಅವಾಗ. ಬಟ್ ಬರ್ತಾ ಬರ್ತಾ ಅವರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ ಪಾತ್ರಕ್ಕೆ ತಕ್ಕಂಗೆ ಹೀರೋಯಿನ್ ಚೂಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ವಿದ್ಯಾ ಅವರು ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರ ಮದ್ವೆ ಆದ್ಮೇಲೂ? ಮದ್ವೆ ಆಗ್ಬಾರ್ದು ಅಂತ ಇದೆ, ಬಟ್ ವಿಧಿ ಬರಹ ಹೆಂಗ್ ಬರ್ದಿರುತ್ತೋ ನನ್ ಕೈಲಂತೂ ಅದಿಲ್ಲ. ಅವಳು ಮದ್ವೆ ಆದ್ರೂನು ಅಥವಾ ಆಗಿಲ್ಲ ಅಂದ್ರೂ ಡಾಕ್ಟರ್ ಆಗೇ ಆಗ್ತಾಳೆ. ಅವಳ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋತಾಳೆ. ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರ? ಸೊ ರಿಯಲ್ ಲೈಫ್ ನಲ್ಲಿ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರ ಅಥವಾ ಬೇರೆ ಪ್ರೊಫೆಷನ್ ನ ಚೂಸ್ ಮಾಡ್ಕೊಂಡಿದ್ರ ಅಂತ? ಆಕ್ಟರ್ ಆಗ್ಬೇಕಂತಾನೆ ಇತ್ತು ನನಗೆ. ಆಗಿದ್ದೀನಿ ಈಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.